ನಮ್ಮಲ್ಲಿ ಹಿಂದೆ ಮಾತಾಡ್ಕೊಳ್ತಿದ್ರು, ಏನಪ್ಪಾ ಅಂತಂದ್ರೆ, ನಾವು ಏನಾದರೂ ತಪ್ಪು ಮಾಡಿದ್ರೆ ಅಯ್ಯೋ ನಮ್ಮ ಮಕ್ಕಳು ಒಳ್ಳೇದಾಗುತ್ತಾ, ನಮ್ಮ ಮೊಮ್ಮಕ್ಕಳ ಭವಿಷ್ಯ ಹಾಳಾಗ್ಬಿಡುತ್ತೆ, ಕರ್ಮ ಅವ್ರನ್ನ ಕಾಡದೆ ಬಿಡ್ತದ, ಪಾಪ ಅವ್ರುಗಳು ಅನುಭವಿಸ್ಬೇಕಾಗುತ್ತೆ, ಹೀಗೆಲ್ಲ ಮಾತಾಡ್ತಿದ್ರು. ಸ್ನೇಹಿತರೆ, ಈಗ ಕಾಲ ಬದಲಾಗಿದೆ. ಕರ್ಮ ವಿಲ್ ರಿಟರ್ನ್ ಇಮ್ಮಿಡಿಯೇಟ್ಲಿ. ಅಂದ್ರೆ ಅಂದಂದು ಮಾಡಿದ ತಪ್ಪಿಗೆ ಅಂದಂದೇ ಹೋಯಿತು ನೋಡ. ಏನಪ್ಪಾ ಅಂತಂದ್ರೆ, ನಾವು ಒಳ್ಳೆಯದನ್ನ ಮಾಡಿದ್ರೆ ನಮ್ಮ ಕಣ್ಣು ಮುಂದೆನೆ ಒಳ್ಳೆಯದನ್ನ ಅನುಭವಿಸಿ ಹೋಗ್ತೇವೆ. ಇಲ್ಲ ನಾವು ಮತ್ತಾರಿಗಾದ್ರೂ ಕೇಡನ್ನ ಬಯಸಿದ್ರೆ, ಕೆಟ್ಟದ್ದನ್ನ ಮಾಡಿದ್ರೆ, ನಾವು ಕೂಡ ಅದರ ಫಲವನ್ನ ಉಂಟು ಅನುಭವಿಸಿ ಆ ಯಾತನೆಯನ್ನು ನಾವೇ ಕಣ್ಣಾರೆ ಕಂಡು ಪ್ರಾಯಶ್ಚಿತ್ತ ಪಟ್ಟು ಹೋಗ್ಬೇಕಾಗತ್ತೆ. ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಅದನ್ನ ಎಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು. ಸೃಷ್ಟಿಕರ್ತ ಭಗವಂತ ಈ ಮನುಷ್ಯರು ಮಾಡುವ ಹಾಗು ಹೋಗುಗಳನ್ನು ತಕ್ಕಡಿ ಹಿಡಿದು ಕಾಯ್ತಾ ಕೊಡ್ತಿದ್ದಾನೆ. ನಾವು ಜನರ ಕಣ್ಣು ತಪ್ಪಿಸ್ಬೋದು, ಸಮಾಜದ ಕಣ್ಣನ್ನು ತಪ್ಪಿಸ್ಬೋದು, ಆದರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತಕ್ಕಡಿ ಹಿಡ್ಕೊಂಡು ಕುಂತಿರೋ ನಮ್ಮ ಕೂಡಲ ಸಂಗಮ ದೇವನನ್ನ ಯಾರು ಯಾಮಾರಿಸೋಕೆ ಸಾಧ್ಯವಿಲ್ಲ ಅನ್ನೋದು ಬಸವಣ್ಣನವರ ವಾದ. ಈ ಭೂಮಿಗೆ ಬಂದಿದ್ದೀಯಾ, ಒಳಿತನ್ನ ಬಿತ್ತಿ ಒಳಿತನ್ನ ಬೆಳೆದು ಅದರ ಫಲವನ್ನ ಉಂಡು ಹೋಗು ಎನ್ನುವ ಸಂದೇಶವನ್ನ ಬಸವಣ್ಣನವರು ಅರ್ಥಪೂರ್ಣವಾಗಿ ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ.